నా పేరు మంజునాథ్ అంట. ఇవరే ఇరుమత్నల్లి. ఈ ఇతిహాసం అంటే ఏదన్నా మనం అనుకునేదంతా జరుగుతూ ఉంది. నా కూతురుకు కూడా సీట్ వస్తుంది, ఎంబీబీఎస్ సీట్ అంటే మొక్కని పోతే సీట్ వచ్చింది, ఎంబీబీఎస్ సీటు. కాలేజ్ జాయిన్ చేయించున్నాను. మేము పుట్టింది పెరిగింది మా తాతకాలం ఇంకా వస్తూనే ఉన్నాం. ఈడే పక్కనే ఉంది మా తాత కూడా. ఇల్లు షెడ్ అంతా వేసుకొని ఉండేదంతా బాగానే ఉంది, అంత బాగానే జరుగుతుంది. ఏదన్నా అనుకున్న పని అంతా జరుగుతూనే బాగానే ఉంది. ఏదన్నా మనం కోరిక ఏమన్నా కోరుకొని ఏదైనా పూజ చేసుకొని పోతే దాన్ని బట్టి మనకు బాగానే జరుగుతూ ఉంది. దేవాలయం గురించి ఏమన్నా చెప్పాలంటే ఏం మనం నమ్మకంగా వచ్చి దండం పెట్టుకొని పోతే ఏదైనా కానీ నమ్మకంతో జరుగుతూ ఉంది, బాగానే జరుగుతుంది. ವಿಷ್ಣು ರೂಪಾಯ ನಮಃ ಶಿವಾಯ ಅಂತ ಹೇಳ್ತೀವಿ. ಸೊ ಇಲ್ಲಿ ವಿಷ್ಣು ಅಂದ್ರೆ ಒಂದೇ, ಶಿವನು ಒಂದೊಂದ್ರೆ, ಎಲ್ಲಾ ದೇವರು ಒಂದೇ. ಏನಪ್ಪಾ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಇದೆ ದೇವಸ್ಥಾನಕ್ಕೆ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಒಂದ್ಸತಿ ನಾವು ಈ ದೇವಾಲಯಕ್ಕೆ ವಿಸಿಟ್ ಮಾಡಿದ್ರೆ ನಿಮ್ಗೆ ನಾವು ಭಕ್ತಿ ಭಾವಕವಾಗಿ ಭಗವಂತನ ಬೇಡ್ಕೊಂಡ್ರೆ 100% ಸರ್, ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ. ನೀವು ಏನ್ ಅನ್ಕೊಂಡ್ರೆ ಅದು ಪರ್ಫೆಕ್ಟ್ ಆಗಿ ಆಗತ್ತೆ. ಯಾಕಂದ್ರೆ ಭಗವಂತ ಇಲ್ಲ ಅಂದ್ರೆ ನಾವಿಲ್ಲ. ಯಾವ ರೀತಿ ನಾವು ಗಾಳಿ ಇಲ್ಲದೆ ನಮ್ಮ ಮನುಷ್ಯ ಬದುಕಕ್ಕಾಗೋ, ಒಬ್ಬ ಮನುಷ್ಯ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂದ್ರೆ ಭಗವಂತನು ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ದೈವ ಭಕ್ತಿ ಅನ್ನೋದು ತುಂಬಾ ಕಮ್ಮಿ ಆಗ್ತಿದೆ ಸರ್. ಯಾಕಪ್ಪ ಅಂದ್ರೆ ನೋಡಿ, ಈಗ ಏನಪ್ಪಾ ಅಂದ್ರೆ ಮೈನ್ ಇಂಪಾರ್ಟೆನ್ಸ್ ಏನಪ್ಪಾ ಅಂದ್ರೆ ಮೊಬೈಲ್ ಫೋನ್ಸ್. ಈಗ ಮೊಬೈಲ್ ಫೋನ್ಸ್ ಬಂದಾಗ ಈಗ ಯಾವಾಗ್ಲೂ ಮೊಬೈಲ್ ಫೋನ್ಸ್ ಜನನೂ ಅಷ್ಟೇ. ಈಗ ಫಸ್ಟ್ ಇದ್ದಾಗ ನೋಡಿ, ಜನ ಅಬ್ಸರ್ವ್ ಮಾಡಿ, ಫಸ್ಟ್ ಇದ್ದಾಗ ಈಗ ಯಾರು ಭಕ್ತ ಭಾವನೆಗೆ ಯಾರು ಬೆಲೆ ಕೊಡ್ತಾ ಇಲ್ಲ ಸರ್. ಯಾವಾಗ ಒಂದು ದೇವಸ್ಥಾನಕ್ಕೆ ಹೋದ್ರು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರದ್ದೇ ಅದೊಂದು ಚಿಂತೆ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ನಾವು ಭಗವಂತ ಚಿಂತೆಯಲ್ಲಿದ್ರೆ ಭಗವಂತ 100% ನಮ್ಗೆ ಒಳ್ಳೇದು ಮಾಡ್ತಾನೆ. ನಮಗೂ ಅಷ್ಟೇ ತುಂಬಾ ಒಳ್ಳೇದು ಮಾಡಿದ್ದಾರೆ. ಯಾಕಂದ್ರೆ ವರ್ಷಕ್ಕೂ ನಾವು ದೇವರ ದಯೆಯಿಂದ, ಆ ದೇವರ ಭಿಕ್ಷೆಯಿಂದ ನಾವು ಡೆವಲಪ್ ಆಗ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು. ಯಾಕಂದ್ರೆ ಈಗಿನ ಕಾಲದಲ್ಲೂ ಸಹ ಪ್ರತಿಯೊಂದು ಊರು ರಾಮರಾಜ್ಯ ಆಗ್ಬೇಕು. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಆ ದೇವರಲ್ಲಿ ನಂಬಿಕೆ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಮ ನಂಬಿಕೆನೇ ದೈವ. ದಯವಿಟ್ಟು ಪ್ರತಿಯೊಬ್ಬರು ಉಳಿಸ್ಕೋಬೇಕು. ಯಾಕಂದ್ರೆ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ಸರ್. ಯಾಕಂದ್ರೆ ಈಗಿನ ಕಾಲದ ಮಕ್ಕಳಿಗೆ ದೇವರಂದ್ರೇನು ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಸೊ ಆ ಒಂದು ಇದರಿಂದ ಪ್ರತಿಯೊಬ್ಬರು ಅಷ್ಟೇ ದೇವರಿಗೆ ಈ ವೇಣುಗೋಪಾಲ ಸ್ವಾಮಿಗೆ ಬಂದು ಕೃಪರಾಗಿ, ಈ ಕೃಪೆಗೆ ಪಾತ್ರರಾಗಿ ದಯವಿಟ್ಟು. ಯಾಕಂದ್ರೆ ಒಂದು ದೇವಸ್ಥಾನವನ್ನು ಉಳಿಸ್ಕೋಬೇಕು ಅಂದ್ರೆ ಆ ಊರಿನ ಜನತೆ, ಆ ತಾಲೂಕಿನ ಜನತೆ, ಇಡೀ ನಮ್ಮ ದೇಶದ ಜನತೆಯಲ್ಲೂ ಸಹ ಒಂದು ಪುರಾತನ ದೇವಸ್ಥಾನ ಉಳಿಸ್ಕೋಬೇಕು. ಇದೇ ದೇವಸ್ಥಾನಗಳ ಸುಮಾರು ದೇವಸ್ಥಾನಗಳಿದ್ದಾವೆ, ಪುರಾತನ ದೇವಸ್ಥಾನಗಳು. ಯಾಕಂದ್ರೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ ಸರ್. ಯಾಕಂದ್ರೆ ಈಗ ನಾವು ದೇವಸ್ಥಾನಗಳಲ್ಲಿ ಈಗ ಹಳೆ ಕಾಲದಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಈಗ ನೀವು ನೋಡಿರ್ಬೋದು, ಹಳೆ ಕಾಲದಲ್ಲಿ ಜನ ಎಷ್ಟು ವರ್ಷ ಬರ್ತಾ ಇದ್ವಿ? 100 ವರ್ಷ, 120 ವರ್ಷ ಅಲ್ವಾ ಸರ್? ನೀವು ನೋಡಿರ್ತೀರಾ. ಬಟ್ ಈಗಿನ ಲೈಫ್ ಟೈಮ್ ಹೆಂಗಾಗಿದೆ? ಸೊ ಹಳೆ ಕಾಲಕ್ಕೆ ಇವಾಗ ಡಿಫ್ರೆನ್ಸ್ ಏನ್ ಹೇಳಿ? ಅದು ಶ್ರೇಷ್ಠವಾದ ದೇವಸ್ಥಾನಗಳಿವು. ದಯವಿಟ್ಟು ಅದನ್ನ ಉಳಿಸ್ಕೊಳ್ಳೋಣ. ನಾವು ಮುಂದಿನ ಪೀಳಿಗೆಗೂ ಸಹ ಈಗ ನಾವು ಮಕ್ಕಳಿಗೆ ಏನ್ ಹೇಳ್ಕೊಡ್ತೀವೋ ಅದು ಮುಂದಿನ ಪೀಳಿಗೆಗೆ ಅದೇ ರೀತಿ ಆಗತ್ತೆ. ಪ್ರತಿಯೊಬ್ಬ ಊರಲ್ಲೂ ಸಹ ಒಂದು ರಾಮರಾಜ್ಯ ಆಗ್ಬೇಕು ಅಂತ ಆಸೆ ಆಗತ್ತೆ ಸರ್. ಒಂದು ನಿಮಿಷ ಮೇಡಮ್ ಮಾತಾಡ್ತೀರಾ? ನಿಮ್ಮೂರಲ್ಲಿ ಏನೇನಿದೆ ನಂಗೆ ಗೊತ್ತಾ? ಹೇಳಿ. ಇರುವಂತಹ ವೇಣುಗೋಪಾಲ ಸ್ವಾಮಿ ದೇವಾಲಯ ತುಂಬಾ ಇತಿಹಾಸ ಹೊಂದಿದೆ ಅಂತ ಒಂದು ಮಾತಿದೆ. ತಮ್ಮ ಹಿರಿಯರು ಏನೆಲ್ಲ ಹೇಳಿದೆ ಸರ್ ಈ ದೇವಾಲಯ? ಸೊ ನಮಗೆ ನಮ್ಮ ಹಿರಿಯರು ಏನ್ ಹೇಳಿದ್ರೆ, ಆಕ್ಚುಲಿ ಇದನ್ನ ನಾವು ಪಾತ್ರ ಅಂತ ಕರಿತೀವಿ ಸರ್. ಫಸ್ಟ್ ಆಫ್ ಆಲ್ ಅದನ್ನ ಫಸ್ಟ್ ಇಲ್ಲಿ ಊರಿತ್ತಂತೆ. ಇಲ್ಲೊಂದು ವೀರಗಳೆಲ್ಲ ಆಗ್ಬೋದು, ಪುರಾತನವಾದ ಇತಿಹಾಸವಾದ ಒಂದು ಹಿಸ್ಟ್ರಿ ಇದೆ ದೇವಸ್ಥಾನಕ್ಕೆ. ನಮಗೂ ಸಹ ಸರಿಯಾಗಿ ಗೊತ್ತಿಲ್ಲ, ಅವು ಏನ್ ಹೇಳ್ತಾರೆ ಅದನ್ನ ಹೇಳ್ತಾ ಇದೀವಿ. ಬಟ್ ಬಹಳಷ್ಟು ಪ್ರಾಮುಖ್ಯತೆ ಇದೆ ಸರ್. ದಯವಿಟ್ಟು ಯಾರೇ ಆಗ್ಲಿ ಈ ದೇವರಿಗೆ ನಾವು ಒಂದು ಪಾತ್ರ ಕೃಪೆ ದೇವರಿಗೆ ನಾವು ಪಾತ್ರರಾದ್ರೆ 100% ಅವ್ರು ಏನ್ ಅನ್ಕೊಂತಾರೋ 100% ಸರ್ ಆ ಕೆಲಸ ಆಗೇ ಆಗತ್ತೆ. ದೇವಾಲಯದ ಇತಿಹಾಸದ ಬಗ್ಗೆ ಶಾಸನಗಳು ಏನಾದ್ರು ಈ ಭಾಗದಲ್ಲಿ ಇದಾವೆ? ಶಾಸನಗಳು, ವೀರಗಳುಗಳು ಇಲ್ಲೇ ಸುತ್ತಮುತ್ತ ತುಂಬಾ ಇವೆ. ಮಾಸ್ತಿ ಕಲ್ಲುಗಳು, ವೀರಗಳುಗಳಿವೆ. ಅದಕ್ಕೆ ಕೆಲವರಿಗೆ ಪೂಜೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ. ಈ ಸುತ್ತಮುತ್ತಲಿನ ಒಂದು 5-6 ಇದೆ. ದೇವಸ್ಥಾನದ ಮುಂದೆನೆ ಒಂದು ಶಾಸನ ಫಲಕ ಇದೆ. ಅದು ಅಕ್ಷರಗಳು ಅರ್ಧಂಬರ್ಧ ಸಲ್ಸೋಗಿದೆ, ಪೇಂಟು ಅದೆಲ್ಲ ಹೊಲಿಸಿ. ಯಾಕಂದ್ರೆ ಬಹಳ ಜನ ಹೇಳ್ತಾರೆ 1000 ಹೊಸ ದೇವಸ್ಥಾನಗಳು ಕಟ್ಟುವುದಕ್ಕಿಂತ ಒಂದು ಪುರಾತನ ಹಳೆಯ ಇತಿಹಾಸ ಹೊಂದಿರುವಂತಹ ಶ್ರೇಷ್ಠವಾದಂತಹ ದೇವಸ್ಥಾನ ಉಳಿಸ್ಕೊಳ್ಬೇಕು, ಬೆಳೆಸ್ಕೋಬೇಕು ಅನ್ನೋ ಒಂದು ಮಾತಿದೆ. ನಿಜ. ಸೊ ಈಗ ನಿಜ ನೋಡಿ, ನಮ್ಮ ಮುಳಬಾಗಿಲು ತಾಲೂಕು ದೇವಸ್ಥಾನ ತುಂಬಾ ಒಂದು ಅತಿ ಮುಖ್ಯವಾದ ಶ್ರೇಷ್ಠತೆಯನ್ನು ಹೊಂದಿದೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ. ಸೊ ಅದೇ ರೀತಿ ಈ ದೇವಸ್ಥಾನದ ಸುಮಾರು ವರ್ಷಗಳ ಇತಿಹಾಸ ಇದೆ. ಯಾಕಂದ್ರೆ ದೇವತೆಗಳನ್ನ ನಾವು ಸೃಷ್ಟಿ ಮಾಡಿರ್ಬೋದು ದೇವಸ್ಥಾನಕ್ಕೆ. ಯಾಕಂದ್ರೆ ಅದನ್ನೇ ಹೇಳೋದು, ನಾವು ಈಗ ಏನು ಸೃಷ್ಟಿ ಮಾಡ್ತೀವಿ. ಯಾಕಂದ್ರೆ ಕಲಿಯುಗಕ್ಕೂ ಹಳೆ ಯುಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಹಳೆ ಯುಗದಲ್ಲಿ ನಾವು ಈಗ ದ್ವಾಪರ ಯುಗ ಆಗ್ಬೋದು, ಪ್ರತಿಯೊಂದು ನಾವು ನೋಡಿದೀವಿ. ಹೋಗಿದ್ರೆ ನಮ್ಗೆ ದೊಡ್ಡ ಹೇಳಿದ್ದಾರೆ. ಬಟ್ ಆವಾಗ ಇವಾಗ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಆ ಟೈಮಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರ್ಬೋದು ಅನ್ಕೊಂತೀನಿ. ಬಟ್ ಬಹಳಷ್ಟು ಶ್ರೇಷ್ಠತೆ ಇದೆ ಸರ್. ತುಂಬಾ ಇದರಲ್ಲಿ
ನಾವು ಭಕ್ತಿ ಭಾವನೆಯಿಂದ ದೇವ್ರ ಕೃಪರಾದ್ರೆ ಪಾತ್ರರಾದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಸರ್, ಯಲಬುರ್ಗನಹಳ್ಳಿ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ದಿವಸ ಶಿವನ ಪೂಜೆಗಿಂತ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದೀರಾ. ಏನ್ ಸರ್ ಅದರ ವಿಶೇಷ, ಯಾಕೆ ಮಾಡ್ಬೇಕು ಅನಿಸ್ತದೆ? ಸರ್ ಅದು ಆವಾಗಲೇ ಹೇಳಿದೆ ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಅಂತ ಹೇಳಿ. ಸೊ ಏನಪ್ಪ ವೇಣುಗೋಪಾಲ ಸ್ವಾಮಿ ಅಂದ್ರೆ ಆಕ್ಚುಲಿ ನಮಗೆ ಫಸ್ಟ್ ನಾವು ಮಾಡ್ತಿರ್ಲಿಲ್ಲ ಸರ್. ಈಗ ಫಸ್ಟ್ ನಾವು ಒಂದು 4 years ಮಾಡ್ತಾ ಇದ್ವಲ್ಲ, 7 years ಮಾಡ್ತಾ ಇದೀವಿ. ಸೊ ಫಸ್ಟ್ ನಮ್ಗೆ ಗೊತ್ತಿರ್ಲಿಲ್ಲ ಸರ್ ಇದ್ರ ಮಹಿಮೆ ಏನಂತಲ್ಲಿ. 7 years ಬ್ಯಾಕ್ ನಾವು ಮಾಡಿದಾಗ ಸ್ವಲ್ಪ ಫಸ್ಟ್ ಏನಾಗ್ತೈತೆ ಅಂದ್ರೆ ಊರಲ್ಲಿ ಸುಮಾರು ಸಮಸ್ಯೆಗಳು ಬರ್ತಾ ಇತ್ತು. ಏನಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಹೊಸ ಸಂಕ್ರಾಂತಿ ಹಬ್ಬ ಮಾಡ್ಬೇಕಾದ್ರೆ ನಂಗೆ ತುಂಬಾ ನೆನಪಿದೆ. ನನಗೆ ಸಂಕ್ರಾಂತಿ ಹಬ್ಬ ಮಾಡ್ಬೇಕಾದ್ರೆ ವಾರಕ್ಕೊಬ್ಬರು ಸತ್ತೋಗೋದು, ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಮತ್ತೆ ನಾವೇನ್ ಮಾಡ್ತೀವಿ, ನಮ್ಗೆ ಗೊತ್ತಾಗಲೇ ಇಲ್ಲ ಏನು ವಾರಕ್ಕೊಬ್ಬರು ಸತ್ತೋಗೋದು, ಇಬ್ಬರು ಸತ್ತೋಗೋದು, ಭಾರಿ ಕಷ್ಟಗಳನ್ನ ಅನುಭವಿಸ್ಬಿಟ್ವಿ ಊರಲ್ಲೂ ಸಹ. ಯಾವಾಗ ನಾವು ವೇಣುಗೋಪಾಲ ಸ್ವಾಮಿ ನಾವು ಈ ದೇವರಿಗೆ ಇಲ್ಲಿ ನಮ್ಮ ಗಟ್ಟಿ ವೆಂಕಟರಮಣ ಸ್ವಾಮಿಗಳ ಕಲ್ಯಾಣೋತ್ಸವ ಇಲ್ಲಿ ಮಾಡಿ ಎಲ್ಲ ಮಾಡಿದ್ವು, ಆವಾಗಿಂದ ತುಂಬಾ ಎಲ್ಲರೂ ಅಷ್ಟೇ ಊರಲ್ಲಿ ಒಳ್ಳೇದಾಗ್ತಾ ಇದೆ. ನಮ್ಮ ಊರಲ್ಲೂ ಸಹ ಯುವ ಪೀಳಿಗೆನೂ ಅಷ್ಟೇ ಎಲ್ಲರೂ ಅಷ್ಟೇ ಆರೋಗ್ಯದಿಂದ ಇದ್ದಾರೆ, ಒಳ್ಳೆ ಒಳ್ಳೆ ಪೊಸಿಷನ್ ಇದ್ದಾರೆ, ಅವ್ರದೇ ಆದ ಒಂದು ಇದರಲ್ಲಿ ಬರ್ತಾ ಇದ್ದಾರೆ ಸರ್, ಕಾಲ ಮೇಲೆ ನಿಂತು ಬದುಕ್ತಾ ಇದ್ದಾರೆ. ಯಲಬುರ್ಗನಹಳ್ಳಿ ಗ್ರಾಮದಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಇಷ್ಟೆಲ್ಲ ಇತಿಹಾಸ ಇದ್ದಿದ್ರು ಕೂಡ ಒಂದು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತಾವೇನು ಸರ್? ಇದ್ರ ಬಗ್ಗೆ ಮೂಲಭೂತ ಸೌಲಭ್ಯ ವಂಚಿತವಾಗಿದೆ ಏನು ಹೇಳ್ಬೋದು ಅಂದ್ರೆ, ಈಗ ಏನು ನೋಡಿ ಸರ್, ಈಗ ಮುಜರಾಯಿಗೆ ಸೇರಿದೆ ಸರ್ ದೇವಸ್ಥಾನ. ಸೊ ಆಕ್ಚುಲಿ ಎಲ್ಲ ನೋಡ್ಬೇಕು ಸರ್, ಯಾಕಂದ್ರೆ ನಾನು ಹೇಳ್ತಿದ್ದೀನಿ ಪುರಾತನ ದೇವಸ್ಥಾನ ಉಳಿಸ್ಕೋಬೇಕು. ಸೊ ಇದರಲ್ಲಿ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಸರ್, ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಗ್ರಾಮಸ್ಥರ ಮನವಿ ಏನಿರ್ಬೋದು, ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಾಲಯ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಏನ್ ಮಾಡಬೇಕು ಅಂತ ತಾವು ಸಲಹೆ? ಸರ್ ನಾನು ಒಂದು ಹೇಳ್ತಿದ್ದೀನಿ, ಇದೊಂದು ಇತಿಹಾಸವಾದ ದೇವಾಲಯ. ಈ ದೇವಸ್ಥಾನ ನಾವು ಒಂದು ಚೆನ್ನಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿ, ಯಾಕಂದ್ರೆ ಕಟ್ಟಡ ನಿರ್ಮಾಣ ಮಾಡಿದ್ರೆ ಎಲ್ಲಾ ಭಕ್ತಾದಿಗಳು ಗೊತ್ತಾಗತ್ತೆ. ಯಾಕೆ ಎಲ್ಲಾ ಭಕ್ತರಿಗೆ ಗೊತ್ತಾಗಿದೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಯಾಕಂದ್ರೆ ಪುರಾತನ ದೇವಸ್ಥಾನಗಳನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು, ಯಾಕಂದ್ರೆ ಆ ಅಸ್ತಿತ್ವವನ್ನು ಬಿಡಬಾರ್ದು ಸರ್. ನಾವು ಪುರಾತನ ದೇವಸ್ಥಾನಕ್ಕೆ ಬಿಡಬಾರ್ದು. ಪ್ರತಿಯೊಬ್ಬರು ಅಷ್ಟೇ ನಾನು ಒಂದೇ ಕೇಳ್ಕೊಳ್ಳೋದು, ಕೈ ನೀರು ಕೇಳ್ಕೊಂತೀನಿ, ಯಾರೇ ಆಗ್ಲಿ ಸರ್. ಈಗ ದೇವಸ್ಥಾನ ಅಂದ್ರೆ ಯಾರೇ ಆಗ್ಬೋದು, ಕೈ ಮುಗಿದು ಕೇಳ್ಕೊಂತೀನಿ, ನಾವು ಪುರಾತನವಾದ ದೇವಸ್ಥಾನ ಉಳಿಸ್ಬೇಕು ಸರ್. ದಯವಿಟ್ಟು ಪ್ರತಿಯೊಬ್ಬರು ಸಹಕಾರನು ಈ ದೇವಸ್ಥಾನ ಕೊಟ್ಟು ದಯವಿಟ್ಟು ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ರೆ ಎಲ್ಲರನ್ನೂ ಕೇಳ್ಕೊಂತೀನಿ ಸರ್. ಯಾಕಂದ್ರೆ ಈ ದೇವಸ್ಥಾನ ಅಂದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ಸರ್, ಪ್ರತಿಯೊಬ್ಬರು ಜವಾಬ್ದಾರಿ. ನಾವು ಹಳೆ ದೇವಸ್ಥಾನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಪ್ರತಿಯೊಬ್ಬರು ಅದಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡ್ಬೇಕು, ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಪ್ರತಿಯೊಬ್ಬರಲ್ಲಿ ಕಳಕಳಿ ಮನವಿ ಮಾಡ್ಕೊಂತೀನಿ ಸರ್. ನಮ್ಗೆ ದೇವಸ್ಥಾನದಲ್ಲಿ ಎಲ್ರಿಗೂ ಒಂದೇ, ದೇವರಂದ್ರೆ ಎಲ್ಲ ಒಂದೇ ದೇವರಿಗೆ. ಸೊ ಯಾರು ಬೇಕಾದ್ರೂ ಈ ದೇವರಿಗೆ ಬಂದು ಅವರು ಭಕ್ತಿಯಿಂದ ಭಾವನೆಯಿಂದ ಕೇಳ್ಕೊಂಡು ಇದು ಮಾಡ್ಕೋಬಹುದು. ನಾವು ಈ ದೇವಸ್ಥಾನ ಡೆವಲಪ್ ಮಾಡ್ಬೋದು ಸರ್, ಎಲ್ಲರೂ ಸಹಕಾರ ಬೇಕು. ಇದಕ್ಕಿರೋ ಇತಿಹಾಸನ ಸ್ವಲ್ಪ ಬೆಳಕು ಚೆಲ್ಲಿ ನಮ್ಮ ಹಿಂದಿನ ದೇವಸ್ಥಾನಗಳು ನಮ್ಮ ಹಿಂದಿನ ಕಲ್ಚರಿನ ಅಲಿವುಲಿಗಳಿಗೆ ಎಕ್ಸಾಂಪಲ್ಸ್ ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನ ಇಷ್ಟು ಹಳೇದು, ಇದ್ರ ಹಿಂದೆ ಏನೋ ಒಂದು ಕಥೆ ಇರುತ್ತೆ, ಅದ್ರಲ್ಲಿ ನಮ್ಮ ಕಲ್ಚರ್ ಇರುತ್ತೆ. ಅದು ಏನು ಅಂತ ಸ್ವಲ್ಪ ಬೆಳಕು ಚೆಲ್ಲಿ ಇದಕ್ಕೆ ಸ್ವಲ್ಪ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಕೈಲಾದಷ್ಟು ಸ್ವಲ್ಪ ಅಭಿವೃದ್ಧಿ ಪಡಿಸಿದ್ರೆ ಸ್ವಾಮಿಗೂ ಪ್ರತಿ ವಾರಕ್ಕೆ ಅಟ್ಲೀಸ್ಟ್ ಒಂದಿನ ಪೂಜೆ ಆದ್ರೂ ಆಗುತ್ತೆ. ಇಷ್ಟ ನಮ್ಮ ಪ್ರಾರ್ಥನೆ. ಒಟ್ಟಾರೆಯಾಗಿ ಭಕ್ತಾದಿಗಳಿಗೆ ಈ ದೇವಾಲಯದ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ನಾನು ಒಟ್ಟಾರೆಯಾಗಿ ಭಕ್ತಾದಿಗಳಿಗೆ ಏನ್ ಹೇಳ್ತೇನೆ, ದಯವಿಟ್ಟು ದೇವರು ಎಲ್ರಿಗೂ ಒಂದೇ, ಇದ್ರಲ್ಲಿ ಯಾವ್ದು ಭೇದ ಭಾವ ಏನೂ ಇಲ್ಲ. ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಬಂದು ನಾವು ಏನೇ ಒಂದು ದೈವ ಕಾರ್ಯ ಮಾಡಿದ್ರು ದಯವಿಟ್ಟು ಬಂದು ಎಲ್ಲ ಪಾಲ್ಗೊಳ್ಬೇಕು. ಯಾಕಂದ್ರೆ ದೇವರಿಗೆ ಎಲ್ಲರೂ ಒಂದೇ, ಪ್ರಪಂಚ ಎಲ್ಲ ದೇವರಿಗೆ ಕುಟುಂಬ ಅಲ್ವಾ. ಪ್ರತಿಯೊಬ್ಬರು ಬಂದು ಪಾತ್ರರಾಗಬೇಕು, ಆ ದೇವರ ಕೃಪೆಗೆ ಪಾತ್ರರಾಗಬೇಕು. ಯಾರೇ ಆಗ್ಲಿ, ಅದು ಇದು ಏನೇ ಮನಸ್ಸಲ್ಲಿ ಏನೇ ಇರ್ಲಿ, ದಯವಿಟ್ಟು ಯಾವ್ದನ್ನು ತಲೆಗೆ ಹಾಕೊಂಡಿರ. ನಾವು ಯಾವ್ದೋ ಒಂದು ದೈವ ಕಾರ್ಯ ಮಾಡ್ಬೇಕಾದ್ರೆ ದಯವಿಟ್ಟು ಎಲ್ರೂ ಬಂದು ಆ ದೇವರಿಗೆ ಕೃಪೆಗೆ ಪಾತ್ರರಾಗಬೇಕು ನಾ ಕೇಳ್ಕೊಳ್ತೀನಿ. ಯಾಕಂದ್ರೆ ಎಲ್ರೂ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಸರ್, ನಾವೊಬ್ಬರೇ ಅಲ್ಲ, ಎಲ್ರೂ ಚೆನ್ನಾಗಿದ್ರೇನೆ ಖುಷಿಯಾಗಿದ್ರೇನೆ ಇರೋದು. ಎಲ್ಲರೂ ಹೊಸದೇವ ಕುಟುಂಬ ತರ ನಾವು ಇರಬೇಕು. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ನಮ್ಮ ಗ್ರಾಮದಲ್ಲಿ ಎಲ್ರಿಗೂ ಏನ್ ಹೇಳ್ತೇವೆ ಅಂದ್ರೆ, ಈ ದೇವಸ್ಥಾನದ ಜವಾಬ್ದಾರಿ ನಮ್ಮ ಗ್ರಾಮದವರದು. ಅರ್ಥ ಆಗ್ತಿದೆ ಸರ್? ಪ್ರತಿಯೊಬ್ಬರು ಬಂದು ಪಾಲ್ಗೊಂಡು ದೇವರಿಗೆ ಕೃಪೆಗೆ ಪಾತ್ರರಾಗಬೇಕು. ಅವ್ರ ಕೈಲಿ ಆದಷ್ಟು ಏನಾಗತ್ತೋ ಅದನ್ನ ಮಾಡಿ ಎಲ್ಲರಿಗೂ ಸಹಕಾರ ಮಾಡ್ಬೇಕು ಸರ್.